ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ನೂರಾರು ಧನುಸ್ಸುಗಳು, ಪರಶುಗಳು, ಖಡ್ಗಗಳು, ಬೆಂಕಿಯನ್ನುಗುಳುತ್ತಿರುವ ಅನೇಕ ದಿವ್ಯಸ್ತ್ರಗಳು, ಚಕ್ರಾಯುಧಗಳು ಧರಿಸಿ ಸಹಸ್ರಾರು ದೇವತಾ ಪುಷ್ಪಮಾಲೆಗಳನ್ನು ಧರಿಸಿ ಆಶ್ಚರ್ಯಮಯವಾದ ಅನೇಕ ರೂಪಗಳಿಂದ ಕಾಣುತ್ತಿದ್ದನು ಕೃಷ್ಣ. ಆಕಾಶದಲ್ಲಿ 1000 ಮಂದಿ ಸೂರ್ಯರು ಒಂದೇ ಸಮಯದಲ್ಲಿ ನಿಂತು ಬೆಳಕು ಚೆಲ್ಲಿದರೆ ಹೇಗಿರುತ್ತದೆಯೋ ಅದೇ ರೀತಿಯಾಗಿತ್ತು. ದೇವದೇವನಾದ ಶ್ರೀಕೃಷ್ಣನ ದೇಹದಲ್ಲಿ 14 ಲೋಕಗಳು, ಕೋಟ್ಯಾಂತರ ನಕ್ಷತ್ರಗಳು, ಸೂರ್ಯ ಚಂದ್ರನನ್ನು ಕಂಡು ಅರ್ಜುನನು ಪುಳಕಿತನಾದನು. ಬಣ್ಣಿಸಲಾಗದ ಅಕ್ಷರಗಳಿಂದ, ಬರೆಯಲಾಗದ ಅಭಿನಯದಿಂದ ತಿಳಿಸಲಾಗದ ಅದ್ಭುತ ವಿಶ್ವರೂಪವನ್ನು ಕಂಡು ತನು ಮನಗಳನ್ನು ಒಂದಾಗಿಸಿ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿದನು. ಕೈಗಳನ್ನು ಜೋಡಿಸಿ ಕಂಪಿಸುತ್ತಿರುವ ಗಾತ್ರದಿಂದ ಹೀಗೆಂದನು ಅರ್ಜುನನು: ಕೃಷ್ಣ, ನಿನ್ನ ವಿರಾಟ್ ಸ್ವರೂಪದಲ್ಲಿ ಸಕಲ ದೇವತೆಗಳನ್ನು, ಸಮಸ್ತ ಜೀವಕೋಟಿಗಳನ್ನು, ಬ್ರಹ್ಮದೇವನನ್ನು, ಶಂಕರನನ್ನು, ಸರ್ವ ಋಷಿಗಳನ್ನು, ಉಕ್ಕುತ್ತಿರುವ ಸಮುದ್ರಗಳನ್ನು, ದಿವ್ಯ ಸರ್ಪಗಳನ್ನು, ಅನೇಕ ಗೋಳಗಳನ್ನು ನೋಡುತ್ತಿದ್ದೇನೆ ದೇವ. ಹೇ ವಿಶ್ವಪ್ರಭು, ವಿಶ್ವರೂಪ, ಅನಂತವಾಗಿ ಸರ್ವತಾ ವ್ಯಾಪಿಸಿರುವ 1000 ಕೈಗಳನ್ನು, ಸಾವಿರಾರು ಮುಖಗಳನ್ನು, ಸಾವಿರಾರು ನೇತ್ರಗಳನ್ನು ಕಾಣುತ್ತಿದ್ದೇನೆ. ಆದರೆ ಭಗವಾನ್, ನಿನ್ನ ಆದಿ ಮಧ್ಯೆ ಅಂತ್ಯಗಳನ್ನು ಮಾತ್ರ ಕಾಣಲಾಗುತ್ತಿಲ್ಲ. ಅನಂತ ಅಪ್ರಮೇಯ, ಹಬ್ಬರಿಸಿ ಉರಿಯುತ್ತಿರುವ ಮಹಾಗ್ನಿಯಂತೆ ತೇಜೋಮಯವಾಗಿ ಬೆಳಗುತ್ತಿರುವ ಸೂರ್ಯ ತೇಜಸ್ಸಿನಂತೆ ಸರ್ವ ದಿಕ್ಕುಗಳಿಗೆ ವ್ಯಾಪಿಸಿರುವ ನಿನ್ನ ಪ್ರಭಾವಲಯಗಳ ಕಾರಣದಿಂದ ನಿನ್ನನ್ನು ಕಾಣಲು ಕಷ್ಟತರವಾಗುತ್ತಾ ಇದೆ. ಆದರೂ ಅನೇಕ ಕಿರೀಟಗಳಿಂದ, ಗದಾಯುಧಗಳಿಂದ, ಚಕ್ರಾಯುಧಗಳಿಂದ ಅಲಂಕೃತವಾದ ನಿನ್ನ ರೂಪವನ್ನು ನೋಡುತ್ತಿದ್ದೇನೆ. ಅಕ್ಷರ ಸ್ವರೂಪನಾದ ಪರಬ್ರಹ್ಮ ಪರಮಾತ್ಮನು ನೀನೆ. ಎಲ್ಲರೂ ತಿಳಿಯಬೇಕಾದವನು ನೀನೆ. ಈ ಜಗತ್ತಿಗೆ ಪರಮಾಶ್ರಯನು ನೀನೆ. ಸನಾತನನು ನೀನೆ. ಧರ್ಮ ರಕ್ಷಕನು ನೀನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.